ಗೌರಿ ನನ್ನ ಹೆಂಡತಿ ಬಗ್ಗೆ ಯಾರಿಗೂ ಮಾತಾಡೋ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಂತ ವಿವೇಕ್. ಸೊ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಇದು ಮೋನಿಕಾ ಇದ್ಬಿಟ್ಟು ಅವಳು ಹ್ಯಾಂಡ್ ಶೂಟಿಗೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಮಾಡ್ರನ್ ಆಗಿರೋಂತ ಡ್ರೆಸ್ ಹಾಕೊಂಡು ಹೋಗ್ತಾ ಇರ್ತಾಳೆ. ಸೊ ಅದನ್ನ ಆಶಾ ಕೇಳ್ತಾಳೆ, ಈ ತರ ಡ್ರೆಸ್ ಎಲ್ಲ ಹಾಕೋಬಾರ್ದು ಅಂತ. ಅದಕ್ಕೆ ಆಶಾಗೆ ಹರ್ಟ್ ಆಗೋ ತರ ಮಾತಾಡಿರ್ತಾಳೆ. ಆಲ್ರೆಡಿ ನಾನು ಹಳೆ ಎಪಿಸೋಡ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಬೋದು. ಸೊ ಅದಕ್ಕೆ ಮನೆಯವ್ರಿಗೆ ಆಶಾ ಎಲ್ಲ ಹೇಳ್ಬಿಟ್ಟಿರ್ತಾಳೆ, ನನ್ಗೆ ಈ ತರ ಮಾತಾಡಿದಾಳೆ, ನಂಗೆ ಈ ತರ ಹರ್ಟ್ ಮಾಡಿ ಹೋಗಿದ್ದಾಳೆ ಮೋನಿಕಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಮನೆಯವರೆಲ್ಲರೂ ಮೋನಿಕಾ ಬರೋ ಟೈಮಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾರೆ. ಸೊ ಈ ಕಡೆ ಚಂಚಲ ಮತ್ತೆ ಅನಿಕೇತ್ ಮನ್ಸಲ್ಲಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಸೊ ಮೋನಿಕಾ ಬಂದ ತಕ್ಷಣ ಇವತ್ತು ಇವ್ರ ಮನೆಯಿಂದ ಆಚೆ ಹಾಕೋದಂತೂ ಗ್ಯಾರಂಟಿ. ಸೊ ನಮ್ಗಿರೋಂತಹ ತಲೆನೋವು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ರು ಖುಷಿಯಾಗಿ ಏನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿಂತಿರ್ತಾರೆ. ಬಟ್ ಈ ಕಡೆ ಮನೆಯವರೆಲ್ರು ಎಷ್ಟು ಕೊಬ್ಬು, ಎಷ್ಟು ಆಟಿಟ್ಯೂಡ್, ಈ ತರ ಎಲ್ಲ ಡ್ರೆಸ್ ಹಾಕೋಬಾರ್ದು, ನಮ್ಮ ಮನೆ ಮಂತನದ್ದು ಮರ್ಯಾದೆಲೆ ತೆಗಿತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ರು ಮೋನಿಕಾ ಬಗ್ಗೆ ಬರ್ಲಿ, ಅವಳಿಗೆ ಇವತ್ತು ಸರಿಯಾಗಿ ಪಾಠ ಕಲಿಸ್ಬೇಕು, ಕೇಳ್ಬೇಕು, ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಅನಿಕೆ ಎತ್ತಿದ್ಬಿಟ್ಟು ನನಗ್ ತಲೆನೋವು ಕೊಟ್ಟವಳ್ದು ಇವತ್ತು ಲಾಸ್ಟ್ ಈ ಮನೇಲಿ ಆಗಿರುತ್ತೆ. ಸೊ ಇವರೆಲ್ಲರೂ ಮಾಡ್ಕೊಂಡಿರೋ ಕೋಪಕ್ಕೆ ಇವತ್ತು ಗ್ಯಾರಂಟಿ ಅವಳನ್ನ ಕತ್ತಿಡ್ದು ಮನೆಯಿಂದ ಆಚೆ ಹಾಕ್ತಾರೆ. ಸೊ ನನ್ನ ತಲೆನೋವು ಅಂತ ಇವತ್ತು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅನಿಕೇತು ಚಂಚಲ ತುಂಬಾ ಖುಷಿಯಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಈ ಕಡೆ ಕಾರಲ್ಲಿ ಮೋನಿಕಾ ಬರ್ತಾಳೆ, ಆಟೋದಲ್ಲಿ ಗೌರಿ ಬರ್ತಾಳೆ. ಸೊ ಗೌರಿ ಅವಳಮ್ಮ ಮನೆಗೆ ಹೋಗಿರ್ತಾಳೆ, ಅಲ್ಲಿಂದ ಬರ್ತಾಳೆ. ಆಡ್ ಶೂಟ್ ಮುಗಿಸ್ಕೊಂಡು ಈ ಕಡೆ ಮೋನಿಕಾ ಬರ್ತಾಳೆ. ಮೋನಿಕಾನ ನೋಡ್ಬಿಟ್ಟು ಗೌರಿಗೆ ಫುಲ್ ಶಾಕ್ ಹೋಗ್ಬಿಡುತ್ತೆ. ಆಮೇಲೆ ಹೇಳ್ತಾಳೆ, ಅಕ್ಕ ಏನಿದು ನಿನ್ ಡ್ರೆಸ್ಸು ಈ ತರ ಎಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅದೆಲ್ಲ ನಿನ್ಗೆ ಯಾಕೆ ಅಂತ ಹೇಳ್ಬಿಟ್ಟು ಮೋನಿಕಾ ಗೌರಿಗೆ ಬೇಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಗೌರಿ ಇಟ್ಬಿಟ್ಟು ಹೇಳ್ತಾಳೆ, ಅಕ್ಕ ನೀನ್ ಈ ತರ ಮೈನ್ ಡೋರ್ ಇಂದ ಹೋಗ್ಬೇಡ, ಬ್ಯಾಕ್ ಡೋರ್ ಇಂದ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ನೀನು ಈ ತರ ಮನೇಲಿ ಎಲ್ರು ನೋಡಿದ್ರೆ ನಿಮ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ಲೀಸ್ ಅಕ್ಕ ಬ್ಯಾಕ್ ಡೋರ್ ಇಂದ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬ, ಈ ತರ ದಯವಿಟ್ಟು ಮನೆ ಒಳಗಡೆ ಹೋಗ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಹೇಳ್ಬಿಟ್ಟು ನಾನು ಇದೇ ಡ್ರೆಸ್ ಅಲ್ಲಿ ಊರೆಲ್ಲ ಸುತ್ತಾಡ್ಕೊಂಡ್ ಬಂದಿದ್ದೀನಿ, ನಾನೇನ್ ಕದ್ದು ಮುಚ್ಚಿ ಏನೋ ಮಾಡ್ತಾ ಇಲ್ಲ. ಸೊ ನಾನು ಇದೇ ತರಾನೇ ನಾನು ಇನ್ ಮುಂದೆ ಇರೋದು ಅಂತ ಹೇಳ್ಬಿಟ್ಟು ಮೋನಿಕಾ ಗೌರಿಗೆ ಹೇಳ್ತಾಳೆ. ಸೊ ಆದ್ರೂ ಗೌರಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಅಕ್ಕ ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ಮೋನಿಕಾ ಹಠ ಮಾಡ್ಕೊಂಡು ಅದೇ ಡ್ರೆಸ್ ಅಲ್ಲಿ ಮನೆ ಒಳಗಡೆ ಎಂಟ್ರಿ ಆಗ್ತಾಳೆ. ಸೊ ಮೋನಿಕಾಗೆ ಎಲ್ರು ಮನೆಯವರೆಲ್ರು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಯಾಕೆ ಈ ತರ ಮಾಡಿದ್ಲು, ಅವಳಿಗೆ ಬಂದ್ಮೇಲೆ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ರು ಮೋನಿಕಾಗೆನೆ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ. ಸೊ ಅದಾದ್ಮೇಲೆ ಮೋನಿಕಾ ಮನೆ ಒಳಗಡೆ ಎಂಟ್ರಿ ಆಗ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ಚಂಚಲ ಮತ್ತೆ ಅನಿಕೇತ್ಗೆ ತುಂಬಾ ಖುಷಿ ಆಗುತ್ತೆ. ಈಗ ಮನೆಯವರೆಲ್ರು ಸರಿಯಾಗಿ ಅವಳಿಗೆ ಕ್ಲಾಸ್ ತಗೋತಾರೆ. ಇವತ್ತು ಗ್ಯಾರಂಟಿ ಮನೆಯಿಂದ ಆಚೆ ಹಾಕ್ತಾರೆ ಅವಳಿಗೆ. ಸೊ ನಮಗ್ ತಲೆನೋವು ಕೊಟ್ಟವಳಿಗೆ ಇವತ್ತು ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ನೋಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಸರಿತಾ ಇದ್ಬಿಟ್ಟು ಬಾಮ ಮೋನಿಕಾ ಅಂತ ಹೇಳಿ ಕರೀತಾಳೆ. ಸೊ ಅದಾದ್ಮೇಲೆ ಮೋನಿಕಾ ಬರ್ತಾಳೆ, ಏನಿದು ನೀನ್ ಡ್ರೆಸ್, ಏನಿದು ನೀನ್ ಅವತಾರ ಅಂತ ಎಲ್ಲ ಕೇಳ್ತಾಳೆ. ಅದಕ್ಕೆ ಏನಾಗಿದೆ, ಚೆನ್ನಾಗೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮೋನಿಕಾ ದಿಮಾಕಿಂದ ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಸರಿತಾ ಇದ್ಬಿಟ್ಟು ನೀನು ಯಾವ ಮನೇಲಿ ಇದೆಯಾ, ಏನ್ ಮಾಡ್ತಿದ್ಯಾ ಅನ್ನೋದೇನಾದ್ರು ನಿನ್ಗೆ ಪರಿಜ್ಞಾನ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅದಕ್ಕೇನು ಇದು ನನ್ನ ಡ್ರೆಸ್ಸು, ನನ್ನ ಇಷ್ಟ, ನಾನು ಯಾವ ತರ ಆದ್ರೂ ಇರ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕಾ ದಿಮಾಕಿಂದ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಗೌರಿ ವಿವೇಕ್ ಅದನ್ನ ನೋಡ್ತಾ ಇರ್ತಾನೆ. ಆಮೇಲೆ ಗೌರಿ ಇದ್ಬಿಟ್ಟು, ಅಕ್ಕ ಈ ತರ ಎಲ್ಲ ಮಾತಾಡ್ಬಾರ್ದು ಕಣೆ, ನಿಂದು ತಪ್ಪಿದೆ. ಸೊ ಫ್ಯಾಮಿಲಿ ವುಮೆನ್ ಆಗಿ ಈ ತರ ಇರೋದು ತಪ್ಪು, ಈ ತರ ಡ್ರೆಸ್ ಎಲ್ಲ ಹಾಕೊಳ್ಳೋದು ತಪ್ಪು ಅಂತ ಗೌರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ನೀನು ನನಗೆ ಬುದ್ಧಿ ಮಾತು ಹೇಳ್ತಾ ಇದೀಯಾ, ನೀನು ನನಗೆ ಬುದ್ಧಿ ಮಾತು ಹೇಳಷ್ಟು ದೊಡ್ಡವಳಾದ್ಯಾ ಅಂತ ಹೇಳ್ಬಿಟ್ಟು ಗೌರಿ ಮೇಲೆ ಮೋನಿಕಾ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಮೇಲೆ ಮೋನಿಕಾ ಇದ್ಬಿಟ್ಟು, ನೀನ್ ಯಾರು ಇದನ್ನೆಲ್ಲ ನನ್ಗೆ ಹೇಳೋದಕ್ಕೆ, ನನ್ನ ಡ್ರೆಸ್ಸು ನನ್ನ ಇಷ್ಟ, ನನಗೆ ಯಾವ ತರ ಇಷ್ಟ ಬರ್ತೋ ಆ ತರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕಾ ಗೌರಿ ಮೇಲೆ ರೇಗ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಅಕ್ಕ ನೀನ್ ಯಾವ ಸಮಯ ಸಂದರ್ಭದಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ ಅನ್ನೋದೇನಾದ್ರು ನಿನಗೆ ನೆನಪಿದ್ಯಾ? ಸೊ ನಿನಗೆ ಸೊಸೆ ಸ್ಥಾನ ಕೊಟ್ಟಿದ್ದಾರೆ, ಈ ಮನೇಲಿ ಇರೋದಕ್ಕೆ ಜಾಗ ಕೊಟ್ಟಿದ್ದಾರೆ ಅಂದ್ರೆ ಆ ಮನೆ ಪದ್ಧತಿ ಸಂಪ್ರದಾಯನ ಫಾಲೋ ಅಪ್ ಮಾಡೋದು ನಿಂದು ಕರ್ತವ್ಯ ಅಲ್ವಾ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು, ನೀನು ತಲೆ ಮೇಲೆ ಮುಸ್ಕಾಕೊಂಡು ಈ ಮನೆಗೆ ಸೊಸೆಯಾಗಿ ಬಂದವಳು, ನೀನ್ ಅದನ್ನ ಮರ್ತ್ ಬಿಟ್ಟಿದೀಯಾ, ನೀನೇನ್ ಬಾರಿ ಫಾಲೋ ಅಪ್ ಮಾಡೋದು, ನೀನೇ ನನಗೆ ಬಾರಿ ಬುದ್ಧಿ ಮಾತು ಹೇಳೋದು ಅಂತ ಹೇಳ್ಬಿಟ್ಟು ಮೋನಿಕಾ ಎಲ್ಲಾರ ಮುಂದೆ, ಫ್ಯಾಮಿಲಿಯಲ್ಲಿ ಎಲ್ಲಾರ ಮುಂದೆ ಗೌರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಗೌರಿ ಇಟ್ಬಿಟ್ಟು,
ನಿನ್ಗೆ ಎಷ್ಟು ಹೇಳಿದ್ರು ಇಷ್ಟ, ನಿನ್ ತಲೆಯಲ್ಲಿ ಬುದ್ಧಿನೇ ಬರೋದಿಲ್ಲ, ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿನ್ಗಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಆ ತರ ಮಾತಾಡೋದಕ್ಕೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಮನೆಯವರೆಲ್ರು ನಮ್ಮ ಆಶೆಗೆ ಯಾಕೆ ಆ ತರ ಮಾತಾಡ್ತೆ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾನೇ ತಪ್ಪು ಮಾತಾಡ್ದೆ, ಸೊ ನಾನು ಈ ತರ ಡ್ರೆಸ್ ಹಾಕೊಳ್ಳೋದು ಇರೋದು ನನ್ ಗಂಡ ಹೇಳ್ಬೇಕು, ಇಲ್ಲಾಂದ್ರೆ ನನ್ನ ಅತ್ತೆ ಹೇಳ್ಬೇಕು. ಅವ್ರಿಬ್ರು ಏನು ಹೇಳಿಲ್ಲ, ಅವ್ರಿಬ್ರು ಸುಮ್ನೆ ಇದ್ದಾರೆ, ಇವ್ರು ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ ಅದ್ರಲ್ಲೇನ್ ತಪ್ಪಿದೆ, ಸೊ ನನ್ ಬಗ್ಗೆ ಮಾತಾಡೋ ರೈಟ್ಸ್ ಅವ್ರಿಗೆ ಏನಿದೆ ಅಂತ ಹೇಳ್ಬಿಟ್ಟು ಮೋನಿಕಾ ಈ ಕಡೆ ದಿಮಾಕಿನ ತರ ಮಾತಾಡ್ತಿರ್ತಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ವಿವೇಕ್ಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಸರಿ ತಗೋ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ವಿವೇಕು ಈ ಕಡೆಯಿಂದ ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀನ್ ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅನ್ನೋದೇನಾದ್ರು ನಿನ್ಗೆ ಪರಿಜ್ಞಾನ ಇದೆಯಾ? ಗೌರಿ ನನ್ನ ಹೆಂಡ್ತಿ, ಅವಳ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ. ಅವಳು ತಲೆ ಮೇಲೆ ಮುಸ್ಕಾಕೊಂಡು ಬೇರೆಯವ್ರು ಮಾಡಿದ್ದ ಮೋಸ ನೀನು ಛತ್ರದಿಂದ ಓಡೋಗಿದ್ರಿಂದ ಗೌರಿ ನನಗೆ ಮದುವೆ ಮಾಡ್ಕೊಂಡು ಬರೋಂತ ಪರಿಸ್ಥಿತಿ ಬಂತು. ಅವಳೆಂತ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಆದ್ರೂ ಕೂಡ ಏನೇ ಆದ್ರೂ ಕೂಡ ಈ ಕುಟುಂಬಕ್ಕೆ ಒಂದು ದಿನಾನು ಕೆಟ್ಟ ಹೆಸರು ಬರೋ ತರ ಅವಳು ಅವತ್ತಿಂದ ಇವತ್ವರೆಗೂ ನಡ್ಕೊಂಡಿಲ್ಲ. ನನ್ನ ಹೆಂಡತಿ ಬಗ್ಗೆ ಗೌರಿ ಬಗ್ಗೆ ಮಾತಾಡೋ ರೈಟ್ಸು ನಿನಗಿಲ್ಲ. ಸೊ ನಿನ್ ತರ ಅವಳೇನು ಎಲ್ಲಾನು ಬಿಟ್ಟು ಕೂತಿಲ್ಲ ಅಂತ ಹೇಳ್ಬಿಟ್ಟು ವಿವೇಕು ಗೌರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾನೆ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಮೋನಿಕಾಗೆ ತುಂಬಾನೇ ಶಾಕ್ ಆಗೋಗ್ಬಿಡುತ್ತೆ. ಹಾಗೆ ಮನೆಯವರೆಲ್ಲರೂ ನೋಡ್ಕೊಂಡು ನಿಂತಿರ್ತಾಳೆ. ಸೊ ಅದಾದ್ಮೇಲೆ ಚಂಚಲಗೆ ಕೇಳ್ತಾರೆ, ಚಂಚಲ ನಿನ್ ಸೊಸೆ ಯಾವ ತರ ಇಟ್ಕೋಬೇಕು ಅಂತ ನಿನ್ಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಅವಳಿಗೆ ಬುದ್ಧಿ ಮಾತು ಹೇಳ್ಬೇಕು ಅಂತ ನಿನ್ಗೆ ಗೊತ್ತಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಚಂಚಲಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಚಂಚಲ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ಲ, ನನ್ಗೂ ನಿಮ್ ತರಾನೇ ಸರ್ಪ್ರೈಸಿಂಗ್ ಆಗಿ ಇವಾಗ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ, ಮೋನಿಕನ ಮನೆಯಿಂದ ಆಚೆ ಆಗ್ತಾರ ಇಲ್ವಾ, ಗೌರಿ ಲೈಫ್ ಅಲ್ಲಿ ಇದ್ರಿಂದ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ತರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್.